ಇವತ್ತು ಬೆಳಗ್ಗೆನೇ ಎದ್ದಾಗ ಗಿಡಕ್ಕೆಲ್ಲ ನೀರು ಹಾಕಬೇಕಾಗಿತ್ತು. ಸರಿ ಅಂತ ಗಿಡಕ್ಕೆ ನೀರು ಹಾಕೋಕ್ಕೆ ಅಂತ ಹೋದಾಗ ಆಲ್ರೆಡಿ ಎಲ್ಲ ಪಾಟಲ್ಲೆಲ್ಲ ನೀರು ಹಾಕ್ಬಿಟ್ಟಿದ್ರು. ಸರಿ ಅಂತಂಗೆ ನೋಡ್ತಿದ್ದಂಗೆ ಒಂದು ಪಾಟಲ್ಲಿ ರೋಸ್ ಹೂವು ಆಲ್ರೆಡಿ ಬಾಡೋಗ್ತಾಯಿತ್ತು. ಸರಿ ಅಂತ ಹಂಗೆ ಒಂದು 1/4 ಗಂಟೆ 20 ನಿಮಿಷ ವಾಕಿಂಗ್ ಮಾಡೋಕ್ಕೆ ಅಂತ ನಿಂತೆ. ಒಂದು 5-6 ರೌಂಡ್ ಎಲ್ಲ ವಾಕಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಹೋಗಿ ಸ್ನಾನ ಗೀನ ಎಲ್ಲ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ತಿಂಡಿ ತಿನ್ನೋಕ್ಕೆ ಅಂತ ಹೋದೆ. ಅಲ್ಲಿ ಬ್ರೆಡ್ಗೆ ಜಾಮ್ ಹಾಕ್ತಾಯಿದ್ರು. ಅದ್ರ ಜೊತೆಗೆ ಪಾಕಶಾಲೆಯಿಂದ ತಂದಿರೋ ಒಂದು ಮದ್ದೂರು ವಡೆ ಕೂಡ ಇತ್ತು. ಆಮೇಲೆ 11:36 ಆಗ್ತಿದ್ದಂಗೆ ಹೋಗಿ ಲ್ಯಾಪ್ಟಾಪ್ ಎಲ್ಲ ತೆಗೆದು ಕೆಲಸಕ್ಕೆ ಅಂತ ಕೂತೆ. ಮೀಟಿಂಗು ಸ್ಟಾರ್ಟ್ ಆಯಿತು, ಕೆಲಸನೂ ಸ್ಟಾರ್ಟ್ ಆಯಿತು. ಮಧ್ಯಾಹ್ನ 3 ಗಂಟೆ ಆಗ್ತಿದ್ದಂಗೆ ಇಂದಿರಾನಗರಲ್ಲಿರೋ ಕೇಕ್ ಮೇಕ್ಗೆ ಹೋದೆ. ಕೇಕ್ ಬೇಕಾಗಿತ್ತು ಅಂತ ಅಲ್ಲಿ ಒಳಗಡೆ ಹೋಗಿ ಎಂಟ್ರಿ ಕೊಡ್ತಿದ್ದಂಗೆ ನಮಗೆ ಬೇಕಾಗಿರೋ ಫ್ಲೇವರ್ಡ್ ಕೇಕ್ ಇದೆಯಾ ಅಂತ ನೋಡಿದ್ವಿ. ನಮಗೆ ಬೇಕಾಗಿರೋ ಫ್ಲೇವರ್ಡ್ ಕೇಕ್ ಇನ್ನೂ ರೆಡಿಯಾಗಿರಲಿಲ್ಲ. ಸರಿ ಅಂತ ಹೋಗಿ ಆರ್ಡ್ರ್ ಕೊಟ್ವಿ. ಅವರು 15 ನಿಮಿಷ ಆಗುತ್ತೆ ಅಂದರು ರೆಡಿ ಆಗೋಕ್ಕೆ ಅಂತ. ಸರಿ ಅಂತ ಅಲ್ಲಿ ಹತ್ತಿರದಲ್ಲಿರೋ ಒಂದು ಜ್ಯೂಸ್ ಅಂಗಡಿಗೆ ಹೋಗಿ ಫ್ರೆಶ್ ಆಗಿರೋ ಒಂದು ಆರೆಂಜ್ ಜ್ಯೂಸನ್ನ ಎಲ್ಲ ಕುಡ್ಕೊಂಡು ವಾಪಸ್ ಕೇಕ್ ಶಾಪ್ಗೆ ಹೋದೆ. ಆವಾಗ ಕೇಕ್ ಏನು ರೆಡಿಯಾಗಿತ್ತು. ಆ ಕೇಕೆಲ್ಲ ತೊಗೊಂಡು ಮನೆಗೆ ವಾಪಸ್ ಬರೋವಾಗ ಬಟ್ಟೆ ಒಗೆಯೋಕ್ಕೆ ಏರಿಯಲ್ ಬೇಕಾಗಿದೆ ಅಂತ ಹೇಳಿದ್ರು. ಸರಿ ಅಂತ ಏರಿಯಲ್ ಎಲ್ಲ ತೊಗೊಂಡು ಬರಬೇಕಾರೆ ಮತ್ತೆ ಫೋನ್ ಮಾಡಿದ್ರು ಆಲೂಗಡ್ಡೆ ಬೇಕು ಅಂತ. ಸರಿ ಅಂತ ನಾನು 20 ರೂಪಾಯಿ ಕೊಟ್ಬಿಟ್ಟು ಅರ್ಧ kg ಆಲೂಗಡ್ಡೆನ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಸಾಯಂಕಾಲ 4 ಗಂಟೆ ಆಗ್ತಾಯಿತ್ತು. ಆಮೇಲೆ ವಾಟರ್ ಬಾಟ್ಲಲ್ಲೆಲ್ಲ ನೀರೆಲ್ಲ ತುಂಬಿಕೊಂಡು ಊಟಕ್ಕೆ ಅಂತ ಹೋದೆ. ಊಟಕ್ಕೆ ಅನ್ನ ಕೋಸು ಹುಳಿ ಎಲ್ಲ ಮಾಡಿದರು. ಅನ್ನ ಕೋಸು ಹುಳಿ ಎಲ್ಲ ಕಲಿಸ್ಕೊಂಡು ಚೆನ್ನಾಗಿ ಊಟ ಎಲ್ಲ ಮಾಡಿದೆ. ಆಮೇಲೆ ತಂದಿರೋ ಆಲೂಗಡ್ಡೆ ಎಲ್ಲ ಹೆಚ್ಚಿಬಿಟ್ಟು ಕಡಲೆ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಬಿಸಿ ಬಿಸಿ ಬಜ್ಜಿ ಏನೋ ಮಾಡಿದ್ರು ಮನೆಯಲ್ಲಿ. ಆಮೇಲೆ ತಂದಿರೋ ಕೇಕ್ ಕಟ್ ಮಾಡಬೇಕಾಗಿತ್ತು. ಸರಿ ಅಂತ ಮಗನಿಗೆ 1 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಮನೆಯಲ್ಲಿ ಕೇಕೆಲ್ಲ ಕಟ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಮಗುಗೆ ಕೇಕೆಲ್ಲ ತಿನ್ನಿಸಿದ್ವಿ. ಆಮೇಲೆ ನಾವು ಎಲ್ಲ ಹಾಗೆ ಮಾತಾಡಿಕೊಂಡು ಕೂತ್ವಿ. ಆಮೇಲೆ ತಟ್ಟೆಗೆ ಕೋಡ್ಬೇಳೆ ಚಕ್ಲಿ ಬಜ್ಜಿ ಜಾಮೂನು ಎಲ್ಲ ಹಾಕಿ ಕೊಟ್ಟರು. ಆಮೇಲೆ ಲಾಸ್ಟಲ್ಲಿ ಒಂದು ಕೇಕ್ ಕೂಡ ತಂದು ಹಾಕಿದ್ರು. ಸರಿ ಅಂತ ಹಂಗೆ ಎಲ್ಲ ಮಾತಾಡ್ತಾ ಎಲ್ಲ ಕೇಕ್ನ ತಿಂದು ಎಂಜಾಯ್ ಮಾಡಿದ್ವಿ. ಆಮೇಲೆ 4:15 ಆಗ್ತಿದ್ದಂಗೆ ಕಾಫಿ ಮಾಡಿದ್ರು. ಆಮೇಲೆ ಮತ್ತೆ ವಾಪಸ್ ಬಂದು ಕೆಲಸಕ್ಕೆ ಅಂತ ಕೂತ್ಕೊಂಡೆ. ಕೆಲಸ ಮುಗಿಸ್ಬೇಕಾಗಿತ್ತು. ಇಷ್ಟೆಲ್ಲ ಮುಗಿಸ್ಟಲ್ಲಿ ರಾತ್ರಿ 10 ಗಂಟೆ. ಸಾಯಂಕಾಲ ಸ್ನ್ಯಾಕ್ಸ್ ಜಾಸ್ತಿ ಆಗಿತ್ತು ಅಂತ ಊಟನ ಸ್ಕಿಪ್ ಮಾಡಿ ಬಂದು ಎಡಿಟಿಂಗಿಗೆ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ದಿನಚರಿ ಏನೋ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.